ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು NSQF ಅಂದ್ರೆ ಏನು, ಈ ಸರ್ಟಿಫಿಕೇಟ ಎಲ್ಲಿ ಸಿಗ್ತೈತಿ, ಮತ್ತು ITBP ಅಡುಗೆ ಸಹಾಯಕ ಹುದ್ದೆಗಳಿಗೆ ಈ ಸರ್ಟಿಫಿಕೇಟ್ ಬೇಕಾ ಅಂತೇಳಿ ಕಿಸಿಂದ ಭಾಳಷ್ಟು ಕ್ವಶನ್ಗಳ. ಸೊ ಇದನ್ನು ಹುಡುಗರ ಭಾಳ ಕನ್ಫ್ಯೂಷನ್ ಆಗಿ ಭಾಳ ಕೇಳಾಕತ್ತೀರಿ. ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ಯಾಕಂದ್ರೆ ನಿಮ್ಮ ಡೌಟ್ಗಳ ಮತ್ತು ಸರ್ಟಿಫಿಕೇಟ್ ಹೆಂಗೆ ಕೊಡ್ತಾರೆ, ಯಾರು ಕೊಡ್ತಾರೆ, ಡೂಪ್ಲಿಕೇಟ್ ಯಾವ್ದು, ಒರಿಜಿನಲ್ ಯಾವ್ದು ಏನೂ ಗೊತ್ತಿರಲ್ದನ ನಾವು ಡಾಕ್ಯುಮೆಂಟ್ ತೆಗ್ಸಾಕತ್ತಿದ್ವಿ. ಇದನ್ನು ಅದು ನಡೀತೈತೋ ಇಲ್ಲ ಅಂತೇಶಿಂದ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ನಾನು ಕೊಡಕತ್ತಿರತಕ್ಕಂಥ ಮಾಹಿತಿಗಳು ಇಷ್ಟ ಆಗತ್ತಿದ್ರೆ ಮಾತ್ರ ಆಗ್ರಿ, ಹಂಗೆ ಮಗ್ಗಲ್ಕಿರೋ ಗಂಟೆ ಹೊಡಿದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾವುದೋ ಜಾಬ್ದಾಯಿತು, ಯಾವುದೋ ಒಂದು ಮಾಹಿತಿ ಆಯಿತು ನಾನು ವಿಡಿಯೋ ಹಾಕಿದ್ನಿ ಅಂದ್ರೆ ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತೈತೆ. ಸೊ ನೋಡಿರಿ, NSQF ಅಂದ್ರೆ ಏನು? ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ಸ್ ಫಾರ್ಮ್ ವರ್ಕ್. ಸೊ ಇದು ಒಂದು ಅಂದರೆ ನ್ಯಾಷನಲ್ ಸ್ಕಿಲ್ ಅಂದರೆ ನರೇಂದ್ರ ಮೋದಿಯವರ ಒಂದು ಇದ್ರೊಳಗೆ ಸೊ ಸ್ಕಿಲ್ ಅಂತೇಶಿಂದ ಅದನ್ನು ಎಲ್ಲನೂ ಪ್ರತಿಯೊಂದಕ್ಕೂ ಬರುತ್ತೆ. ಅದು ಅಡುಗೆ ಸಹಾಯಕ ಆಯಿತು, ಸಾಫ್ಟ್ವೇರ್ ಆಯಿತು, ಯಾವುದರೇ ಒಂದು ಬಾರ್ಬರ್ ಆಯಿತು, ಫೋನ್ ರಿಪೇರಿಂಗ್ ಆಯಿತು. ಸೊ ಈ ಥರ ಏನೈತಲ್ಲ, ಅವರು ಕೇಂದ್ರ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಇದೊಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಇದು. ಸೊ ಇದ್ರೊಳಗೆ ಅಂಡ್ರೊಳಗೆ ಬರ್ತಕ್ಕಂಥದ್ದು ಏನಂದ್ರೆ NSDC ಅಂತ ಹೇಳಿ ಬರುತ್ತೆ. NSDC ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಅಂದ್ರೆ ಆ ಸ್ಟೇಟ್ ಒಳಗಡೆ ಸೊ ಒಂದು ಕೊಟ್ಟಿರ್ತಾರೆ ಅವರು, ಇಂತಿಷ್ಟು ಪೋಸ್ಟ್ಗಳು ಇರ್ತಾವೆ, ಸೊ ಇಷ್ಟು ಕೋರ್ಸ್ ಇರ್ತೈತಿ, ಇಷ್ಟು ತಿಂಗಳು ಇರ್ತೈತಿ, ಉಚಿತ ಇರ್ತೈತಿ. ಪ್ರಧಾನಿ ನರೇಂದ್ರ ಮೋದಿಯವರ ಸೊ ಈ ಥರ ಸ್ಕಿಲ್ ಕೋರ್ಸ್ಗಳ ದೇಶದಿಂದ ಬಂದಿರ್ತಾವೆ. ಅಥವಾ ಯಾವ ನಾವು ನೋಡಿರಂಗಿಲ್ಲ, ಅವು ಯಾವ ನೋಡ್ಲಾರ್ದನ ನಾವು ಇದನ್ನು ಮಾಡ್ಕೊಂಡಿರ್ತೀವಿ ನಾವು. ಸೊ ಇದು ಬೇಕು, ನಮಗೆ ಸರ್ಟಿಫಿಕೇಟ್ ಬೇಕಾಗ್ತೈತಿ ಬ್ಯಾಡು ಅಂತ ವಿಚಾರ ಮಾಡಲ್ಲ ನಾವು. ಭಾಳಷ್ಟು ಬಿಗ್ಲರ್ ಆಯಿತು, ಇವ ಸರ್ಟಿಫಿಕೇಟ್ ಎಲ್ಲನೂ ಕೊಡ್ತಿರ್ತಾರೆ. ಮತ್ತು ಈ ಸರ್ಟಿಫಿಕೇಟ ಎಲ್ಲಿ ಸಿಗ್ತೈತಿ? ಸೊ ಇದು ಏನತ್ತಲ್ಲ, ಅಥರೈಸ್ ಕಂಪ್ನೀಸ್ ಅಂದ್ರೆ ಅದು ಯಾವುದು ಅಥರೈಸ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಕೊಡ್ತಾರೆ ಅದನ್ನು. ಈಗ ಸಾಕಷ್ಟು ಕೇಳ್ಬೋದು ನಮ್ಮ ಕರ್ನಾಟಕದಾಗ ಎಲ್ಲಿ ಸಿಗ್ತೈತಿ ಅಂತ ಹೇಳಿಸಿಂದ. ಸೊ ಅದು ಆಲ್ಮೋಸ್ಟ್ ಆಗಿ ಕರ್ನಾಟಕದೊಳಗೆ ನನಗೂ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಭಾಳ ನಾನು ಹುಡುಕ್ಯಾಡಿನಿ, ಇಷ್ಟು ದಿನ ವಿಡಿಯೋ ಮಾಡೋದು ನಿಂತಿದ್ದೇನೆ ಅದೇ ಕಾರಣಕ್ಕಾಗಿ. ಬೇರೆ ರಾಜ್ಯದೊಳಗೆ ಗುಜರಾತ್ ಒಳಗೆ ಕೊಡ್ತಾರೆ, ಡೆಲ್ಲಿ ಒಳಗೆ ಕೊಡ್ತಾರೆ. ಸೊ ಈ ಥರ ಐತಿ ಅದು ಕೊಡ್ತಾರಂತ ಹೇಳ್ಕಿಸಿಂದ ಭಾಳಷ್ಟು ಹುಡುಗರು ಏನು ಮಾಡಕತ್ತೀರಿ, ಫೋನ್ ಹಚ್ಚಾಕತ್ತೀರಿ. ಸೊ ಫೋನ್ ನಂಬರ್ ಯಾರೋ ಒಬ್ರು ದೋಸ್ತರು ಕೊಡ್ತಾರೋ, ಅದ್ರ ಫೋನ್ ಹಚ್ಕಿಸಿಂದ ಸರ್ ನನಗೆ ಸರ್ಟಿಫಿಕೇಟ್ ಬೇಕಾಯ್ತು ಅಂತ. ಇದ್ರೊಳಗೆ ಸಾಕಷ್ಟು ಡೂಪ್ಲಿಕೇಟನ್ನು ಕೊಡಕತ್ತಾರ. ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಹೇಳ್ಕಿಸಿಂದ. ಸೊ ನಾನೀಗ ಒರಿಜಿನಲ್ ಇಲ್ಲ, ಇದು ತೆಗೆದಕ್ಕೆ ಹಾಕಿರ್ತಕ್ಕಂಥದ್ದು ಇದೆ. ಸೊ ಇದು ಒರಿಜಿನಲ್ ಇದೆ, ಈಗ ಏನು ಶೋ ಮಾಡಕತ್ತಿಲ್ಲ, ಇದು ಒರಿಜಿನಲ್ ಇರತಕ್ಕಂಥದ್ದು. ಏನು ಡೂಪ್ಲಿಕೇಟ್ ಏನಪ್ಪ ಅಂತಂದ್ರೆ ಅದು ಯಾವ ಥರ ಇರ್ತೈತಿ ನನಗೂ ಗೊತ್ತಿಲ್ಲ, ಆಯಿತಾ. ಸೊ ಈಗ ಹೇಳ್ತಾರೆ ದುಡ್ಡು ಕೊಡ್ರಿ ನಾನು ತೆಗಿಸ್ಕೊಡ್ತೀನಿ ಮಾಡ್ತೀನಿ ಅಂತ ಹೇಳಿಂದ ತೊಗೊತಾರು. ತೆಗಿಸ್ಕೊಡ್ಲಿಕ್ಕಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಈಗ ಯಾರು ನಮ್ಮ ಹುಡುಗರು ಕರ್ನಾಟಕದವ್ರು ತೆಗ್ಸಿದ್ರಂದ್ರೆ ಅವ್ರ ಕಡೆದಾಗ ಕೇಳ್ಕೊಡ್ರಿ. ಸೊ ಈ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತೈತಿ ಮತ್ತು ಎಂತ ಹೇಳ್ಕಿಸಿಂದ ಅವ್ರು ತೆಗ್ಸಿದ್ರಂದ್ರೆ ನೀವು BSF ಇದನ್ನು ಓದಿದ್ರನ ಇದು ನಡಿತೈತಿ ಅಂತ ಸರ್ಟಿಫಿಕೇಟ್ ಅಂತ ಕೇಳ್ರಿ ಅವ್ರನ್ನ. ಸೊ ಇದು ನಡಿತೈತಿ ಅಂದ್ರೆ ಮಾತ್ರ ನೀವು ತೆಗಿಸ್ರಿ ಅವ್ರ ಹತ್ತಕ್ಕೆ, ಆಯಿತಾ. ಕರ್ನಾಟಕದೊಳಗೂ ಇವು ಸ್ಕಿಲ್ ಕೋರ್ಸಸ್ ಏನು ಬಂದಿರ್ತಾವಲ್ಲ, ದೊಡ್ಡ ಕೆಪೆ ಸೆಂಟ್ರ್ ಒಳಗಡೆ ಹೋಗಿ ಕೇಳ್ಕೊರಿ, ನೆಟ್ ಸೆಂಟ್ರ್ ಒಳಗಡೆ ಹೋಗಿ ಕೇಳ್ರಿ. ಸೊ NSQF ಸರ್ಟಿಫಿಕೇಟ್ದ ಸ್ಕಿಲ್ಗಳ ಕೋರ್ಸ್ಗಳು ಯಾವ್ಯಾವ ಬಂದಾವ ಅಂತೇಶಿಂದ. ಅಥರೈಸ್ ಅಂದ್ರೆ ಇದಕ್ಕೆ ಅಥರೈಸ್ ಇರಬೇಕಾದ. NSDC ಒಳಗಡೆ NSDCನೂ ಅಂತ ಕೇಳ್ರಿ, NSQF ಅಂತ ಕೇಳ್ರಿ. ಯಾವುದಾದ್ರೂ ಕೇಳಿದ್ರಿ ಅಂದ್ರೆ ಸರ್ಟಿಫಿಕೇಟ್ ಸೇಮ್ ಒಂದೇ ಕೊಡ್ತಿರ್ತಾರೆ. ಆಲ್ಮೋಸ್ಟ್ ಅಲ್ಲಾಗಿ ಕೇಳ್ಕೊಂಡ್ಬಿಟ್ಟು ಇದನ್ನು ಮಾಡ್ರಿ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನಾನು ಇನ್ನೂ ತಕ್ಕೊಂಡು ಪೂರ ಕ್ಲಿಯರಾಗಿ ಗೊತ್ತಾದ್ರೆ ನಾನು ವಿಡಿಯೋ ಮಾಡಿ ಮತ್ತೊಂದು ಹಾಕ್ತೀನಿ, ಆಯಿತಾ. ಇನ್ನು ITBP ಒಳಗಡೆ ಅಡುಗೆ ಸಹಾಯಕ ಹುದ್ದೆಗೆ ಸರ್ಟಿಫಿಕೇಟ್ ಬೇಕಾ? ಕಂಪಲ್ಸರಿ ಬೇಕಂತ ಹೇಳಿ ಕಿಶಿಂದನ ಕೊಟ್ಟಾರ. ಸೊ ಏನು ಶೋ ಮಾಡಕತ್ತಿಲ್ಲ ನೋಡ್ಬೋದು, ಇದು ನೋಟಿಫಿಕೇಶನ್ ಒಳಗೆ ಬಂದಿರತಕ್ಕಂಥದ್ದನ್ನು ಇದನ್ನು ನೋಡ್ಕೊಳ್ರಿ. ಇದನ್ನು ತಕ್ಕೊಂಡ ಇಟ್ಕೋಬೇಕಾ. ಆಲ್ಮೋಸ್ಟ್ ಅಲ್ಲಾಗಿ ದೆಹಲಿ ಒಳಗಡೆ ಮತ್ತು ಗುಜರಾತ್ ಒಳಗಡೆ ಸಿಗ್ತೈತೆ ಅನ್ನೋದು ನನಗೆ ಗೊತ್ತೈತೆ. ಮತ್ತು ಯಾರು ತೆಗ್ಸಿದ್ರಂದ್ರೆ ಅಂಥ ಹುಡುಗರನ್ನ ಕೇಳ್ಕೊಂಡ್ಬಿಟ್ಟು ತೆಗಿಸ್ರಿ. ಸುಮ್ಮನೆ ತೆಗಿಸಿ ನಾವು ತೆಗಿಸ್ಕೊಡ್ತೀವಿ ಅಂತ ಹೇಳಿ ರೊಕ್ಕ ತೊಗೊಂಡು ಕೆಲವೊಬ್ರು ಫೋನ್ ಎತ್ತಂಗಿಲ್ಲ. ಮತ್ತು ಡೂಪ್ಲಿಕೇಟ್ ತೆಗೆದು ಕೊಟ್ಟಂದ್ರೆ ನಾಳೆ ನಿಮಗೆ ನೌಕರಿ ಒಳಗೂ ಪ್ರಾಬ್ಲಮ್ ಆಗ್ತಿರ್ತಾವೆ, ಸರ್ಟಿಫಿಕೇಟ್ ಡೂಪ್ಲಿಕೇಟ್ ತಂದಿದೆ ಅಂಥೇಳಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಸಮಯ ತೊಗೋತೈತಿ. ಇದು ಒರಿಜಿನಲ್ ಬೇಕಂದ್ರೂ ಇದಕ್ಕೂ ಕೂಡ ಕೆಲವೊಂದಿಷ್ಟು ಖರ್ಚುಗಳದಾವೆ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಂದು ಎಷ್ಟು 2,500 3,000 ಎಷ್ಟು ಐತಿ, ಮತ್ತು ಏನೇನೋ ಐತೆ ಅದು ಎಲ್ಲ ಕೂಡ್ಸೋ 4,000 5,000 ಖರ್ಚಾಗುತ್ತೆ. ಗೌರ್ಮೆಂಟ್ ಥ್ರೂನೇ ಖರ್ಚಾಗುತ್ತೆ. ಪ್ರೈವೇಟ್ದವರು 8,000 10,000 ಅಂತ ಕೇಳ್ತಾರೆ, ಮತ್ತು ಡೂಪ್ಲಿಕೇಟ್ ಕೊಡ್ತಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಸಮಯ ತೊಗೊಂಡ್ಬಿಟ್ಟು ಹಾಕ್ಕೊಳ್ರಿ. ಅಡುಗೆ ಸಹಾಯಕ ಹುದ್ದೆಗೆ ಕಂಪಲ್ಸರಿ ಸರ್ಟಿಫಿಕೇಟ್ ಬೇಕು, ಅದನ್ನು ತೆಗ್ಸಬೇಕು. ಇಲ್ಲಿಕಂದ್ರೆ ಮೆರಿಟ್ ಒಳಗಡೆ ಕೂಡಂಗಿಲ್ಲ. ಯಾಕಂದ್ರೆ ಅಲ್ಲಿ ಹೋಗಿರ್ತಿರಲ್ಲ, ನಿಮ್ಗೆ ಟೆಸ್ಟ್ ತೊಗೋತಾರಲ್ಲ ಅವಾಗ ಏನು ಮಾಡ್ತಾರೆ ಕೇಳ್ತಾರೆ ಸರ್ಟಿಫಿಕೇಟ್. ಇರಲಿಲ್ಲ ಅಂದ್ರೆ ಯಾರು ಸರ್ಟಿಫಿಕೇಟ್ ಇರುತ್ತೆ ಅವರಿಗೆ ತೊಗೋತಾರೆ, ಆಯಿತಾ. ಸೊ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ.
ಮತ್ತು ಇನ್ನೂ ಏನರ ಮಾಹಿತಿ ಬೇಕಾಗಿತ್ತು, ಯಾವುದೋ ಜಾಬ್ದಾಯಿತು ಏನರ ಇತ್ತಂದ್ರೆ ಅದನ್ನು ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.